ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರ 2026 ಜಾನ್ವರಿ ತಿಂಗಳು ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾವು ನೋಡೋಣ. ನೀವು ಮೊದಲನೇ ಸಾತಿ ನಮ್ಮ ಚಾನೆಲ್ಗೆ ಬಂದಿದ್ರೆ ದಯಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ, ಹಾಗೂ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು ಅಂತ ಕೇಳ್ಕೊತೀನಿ. ನೀವು ನಿಮ್ಮ ಇಷ್ಟ ದೇವತೆಯನ್ನ ನೆನೆಸ್ಕೊಳ್ಬೇಕು ಅಂತ ಕೇಳ್ಕೊತೀನಿ, ಹಾಗೂ ನನ್ನ ಇಷ್ಟ ದೇವತೆ ಶ್ರೀಹರಿ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನಲ್ಲಿ ನಮ್ಮ ಕಾರ್ಡ್ಗಳನ್ನು ನಾನು ಚಾರ್ಜ್ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. 2026 ಜಾನ್ವರಿ ಕನ್ಯಾ ರಾಶಿಯವರಿಗೆ ಎಲ್ಲ ಶುಭ ವಿಚಾರಗಳನ್ನು ಕೊಡಲಿ, ಆ ಶುಭ ವಿಚಾರಗಳನ್ನು ಹೇಳುವಂತಹ ಭಾಗ್ಯ ನನ್ನದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಕಾರ್ಡ್ಗಳನ್ನು ಚಾರ್ಜ್ ಮಾಡ್ತಾ ಇದ್ದೀನಿ. ಎಲ್ಲ ರೀತಿಯಲ್ಲೂ 2026 ನಿಮಗೆ ತುಂಬ ಚೆನ್ನಾಗಿರಲಿ. ಜಾನ್ವರಿನಲ್ಲಿ ನೀವು ಅಂದ್ಕೊಂಡಿರುವಂತಹ ಎಲ್ಲ ವಿಚಾರಗಳು ನಿಮಗೆ ಒಳ್ಳೆಯದೇ ಆಗಲಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ನಾನು ವಿನಾಯಕನಲ್ಲಿ ಬೇಡ್ತಾ ಅಸ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವತೆಯನ್ನು ಖಂಡಿತ ನೆನೆಸ್ಕೊಂಡು ನೀವು ಬೇಡ್ಕೊಳ್ಬೋದು. ಬನ್ನಿ ವೀಕ್ಷಕರೇ, ಶುರು ಮಾಡೋಣ. 2026 ಜಾನ್ವರಿ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಈ ತಿಂಗಳು ನಿಮ್ಮ ಎನರ್ಜಿ ತುಂಬಾ ಶಾಂತವಾಗಿದೆ, ಅಂದ್ರೆ ಈ ಹರ್ಮಿಟ್ ಕಾರ್ಡ್ ತರ ಇದೆ, ಆದರೆ ತುಂಬಾ ಆಳವಾಗಿ ಕೂಡ ಇದೆ. ನೀವು ಜನರಿಂದ ತುಂಬಾ ದೂರ ಹೋಗ್ತಿರೋ ತರ ಕಾಣಿಸ್ತಾ ಇದೆ, ಆದ್ರೆ ನೀವು ನಿಮ್ಮನ್ನೇ ಮತ್ತೆ ಕಂಡುಕೊಳ್ಬೇಕು ಅನ್ನೋದು ನಿಮ್ಮ ಓವರ್ ಆಲ್ ಎನರ್ಜಿ ಜಾನ್ವರಿನಲ್ಲಿ ಕಾಣಿಸ್ತಾ ಇದೆ. ಒಂಟಿತನ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಗೆ, ಆದ್ರೆ ಭಯ ಬೇಡ ಆಯ್ತಾ. ಇಲ್ಲಿ ನೋಡಿ, ಈ ಮನುಷ್ಯ ಅವನ ಕೈನಲ್ಲಿ ದೀಪ ಇಟ್ಕೊಂಡಿದ್ದಾನೆ. ಆ ದೀಪದೊಳಗೆ ಅವನಿಗೆ ಆ ಬೆಂಕಿ ರೂಪದಲ್ಲಿರುವಂತದ್ದು ಕೂಡ ಭಗವಂತನೇ. ಅವನು ಏನೋ ಕಳ್ಕೊಂಡು ಏನೋ ತರ ನಡೀತಾ ಇದ್ರೆ ಅವನ ಜೊತೆ ಭಗವಂತ ಇರೋದನ್ನ ಅವನು ಮರ್ತಿದ್ದಾನೆ. ಹಾಗೆ ನೀವು ಕೂಡ ಓವರ್ ಆಲ್ ಎನರ್ಜಿನಲ್ಲಿ ಒಂಟಿತನ ಅಂತ ಬರ್ತಾ ಇದೆ. ನೀವು ಎಷ್ಟು ಒಂಟಿತನ ಅಂತ ಅನ್ಕೋತೀರೋ, ನೀವು ಒಂಟಿ ಅಲ್ಲ ಅನ್ನೋದನ್ನು ಕೂಡ ನೀವು ಜೊತೆಲಿ ನೆನಪಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂಟಿತನ ಕೂಡ ಕೆಲವೊಮ್ಮೆ ಮಾರ್ಗದರ್ಶನ ಆಗುತ್ತೆ. ಈಗ ಎರಡನೇ ಕಾರ್ಡ್ ಬಂದಿದೆ ನನಗೆ, 8 ಆಫ್ ಸ್ವಾರ್ಡ್ಸ್. ಈ ಕಾರ್ಡ್ ಹೇಳ್ತಾ ಇದೆ, ನಿಮ್ಮ ಮನಸ್ಸು ನಿಮ್ಮ ಮಾತನ್ನೇ ಕೇಳ್ತಾ ಇಲ್ಲ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಹಳೆಯ ಮಾತುಗಳು, ಹಳೆಯ ತಪ್ಪುಗಳನ್ನ ನೀವು ನೆನೆಸ್ಕೊಂಡು ನಿಮ್ಮನ್ನ ನೀವು ಕಟ್ಟಾಕೊಂಡಿದ್ದೀರಾ ಅಂತ ಇದು ಕಾರ್ಡಲ್ಲಿ ಹೇಳ್ತಾ ಇದೆ. ನೀವು ಏನ್ ಸರಿ ಏನ್ ತಪ್ಪು ಅನ್ನೋದನ್ನ ನೋಡ್ಲಿಕ್ಕೂ ಕೂಡ ನಿಮ್ಮ ಓವರ್ ಥಿಂಕಿಂಗ್ ಬಿಡ್ತಾ ಇಲ್ಲ. ಆದ್ರೆ ಈ ಕಾರ್ಡ್ ಹೇಳ್ತಾ ಇದೆ, ನಿಮ್ಮನ್ನ ಕಟ್ಟಾಕಿರೋದು ಪರಿಸ್ಥಿತಿ ಅಲ್ಲ, ನಿಮ್ಮ ಓವರ್ ಥಿಂಕಿಂಗ್ ಅಂತ. ನೀವು ಈ ಯೋಚನೆಗಳಿಂದ ಹೊರಗಡೆ ಬರಬೇಕು, ಜಾನ್ವರಿನಲ್ಲಿ ಸುಖ ಸಂತೋಷನ ಅನುಭವಿಸ್ಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಮೂರನೇ ಕಾರ್ಡ್ ಇದೆ ಟೆಂಪರೆನ್ಸ್. ಈ ಮೂರನೇ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ ಔಷಧಿ ವಿಚಾರವಾಗಿ, ಅಂದ್ರೆ ನಿಮ್ಮ ಆರೋಗ್ಯದ ವಿಚಾರವಾಗಿ ಈ ಕಾರ್ಡ್ ಹೇಳ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ನಿಮ್ಮ ದೇಹ ನಿಮ್ಗೆ ಕೂಗ್ತಾ ಇದೆ, ನನ್ನ ಮಾತನ್ನು ಕೇಳು ಅಂತ. ಆಲಸ್ಯನೂ ಕೂಡ ಮಾಡ್ತಾ ಇದ್ದೀರಾ, ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಅತಿಯಾಗಿ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಕನ್ಯಾ ರಾಶಿಯವರು ನಿಮ್ಮ ಫ್ಯಾಮಿಲಿಗೋಸ್ಕರ ಆಗ್ಲಿ, ನಿಮ್ಮ ಕೆಲಸದಲ್ಲಿ ವಿಚಾರಕ್ಕಾಗ್ಲಿ ನೀವು ಕೆಲಸ ಮಾಡ್ತಿರ್ತೀರಾ, ಇಲ್ಲ ಅಂತಲ್ಲ. ಆದ್ರೆ ನೀವು ನಿಮಗೆ ಸ್ವಲ್ಪ ನಿಮ್ಮ ಬಾಡಿಗೆ, ಅಂದ್ರೆ ನಿಮ್ಮ ದೇಹಕ್ಕೆ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನ ಕೊಡ್ಬೇಕು. ಏನಾದ್ರೂ ಔಷಧಿಗಳನ್ನ ತಗೊಳ್ಬೇಕು ಅಂತ ಇದ್ರೆ ದಯಮಾಡಿ ತಗೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಅತಿಯಾಗಿರೋ ಕೆಲಸಗಳನ್ನು ಬೇಡ, ನಿರ್ಲಕ್ಷ್ಯ ಕೂಡ ಬೇಡ. ಸಮತೋಲನದಲ್ಲಿ ಏನಾದ್ರೂ ಔಷಧಿಗಳನ್ನ ತಗೊಳ್ಬೇಕು ಅಂತ ಇದ್ರೆ ದಯಮಾಡಿ ಔಷಧಿಗಳನ್ನ ತಗೊಳ್ಳಿ. ಇಲ್ಲಿ ಟೆಂಪರೆನ್ಸ್ ಹೇಳ್ತಾ ಇದೆ, ನಿಮ್ಮ ಆರೋಗ್ಯದಲ್ಲಿ ಏನೇ ಹೆಚ್ಚು ಕಮ್ಮಿ ಆಗಿದ್ರು ಕೂಡ 1-2 ತಿಂಗಳಲ್ಲಿ ಸ್ವಲ್ಪ ಸರಿ ಹೋಗುವಂತಹ ಸಾಧ್ಯತೆಗಳಿದೆ. ಆದ್ರೆ ನಿಮ್ಗೆ ಬೇಕಾಗಿರುವಂತಹ ಔಷಧಿಗಳನ್ನ ನೀವೇನ್ ತಗೊಳ್ಬೇಕು ಅದನ್ನ ದಯಮಾಡಿ ತಗೊಳ್ಳಿ ಅಂತ ಕೂಡ ಇದು ಹೇಳ್ತಾ ಇದೆ. ಮತ್ತೆ ನೀವು ರಿಲ್ಯಾಕ್ಸೇಷನ್ ಮಾಡಬೇಕು ಅಂತ ಕೂಡ ಈ ಕಾರ್ಡ್ ಹೇಳ್ತಾ ಇದೆ. ಈಗ ಕೆರಿಯರ್ ಬಗ್ಗೆ ನೋಡ್ತಾ ಇದ್ದೀನಿ. ಈ ಕಾರ್ಡ್ ಕೆರಿಯರ್ ನಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ಮಾಡ್ತಿರೋ ಕೆಲಸ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ನೀವು ಭಾವಿಸ್ತಾ ಇದ್ದೀರಾ ಅಷ್ಟೇನೆ. ಆದ್ರೆ ನಿಮ್ಮ ಹಾರ್ಡ್ ವರ್ಕ್ ಈ ಕಾರ್ಡ್ ಅಲ್ಲಿ ಹೇಳ್ತಾ ಇದೆ. ಈ ಕಾರ್ಡ್ ಆಕ್ಚುಲಿ 3 ಆಫ್ ಪೆಂಟಿಕಲ್ಸ್, ಇದು ಟೀಮ್ ವರ್ಕ್ ಬಗ್ಗೆ ಹೇಳ್ತಾ ಇದೆ. ಈ ಕಾರ್ಡ್ ಅಲ್ಲಿ ನೀವು ಏನ್ ನೋಡ್ಬೇಕು ಅಂತಂದ್ರೆ, ನಿಮ್ ನಿಜ ಹೇಳ್ಬೇಕು ಅಂತಂದ್ರೆ ನೀವು ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಆದ್ರೆ ಸೈಲೆಂಟ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಮ ಕೆಲಸಕ್ಕೆ ರೆಕಗ್ನೈಸೇಷನ್ ಸಿಕ್ಕೇ ಸಿಗುತ್ತೆ. ಈ ತಿಂಗಳು ನಿಮ್ಗೆ ಹೆಸರು ಬರುತ್ತೆ ಅನ್ನೋ ತರ ಇಲ್ಲಿ ಏನು ಸೂಚನೆಗಳು ಬರ್ತಾ ಇದೆ. ನಿಮ್ಮ ಶಬ್ದ ಅಲ್ಲ, ಅಂದ್ರೆ ನೀವು ಎಷ್ಟು ಓವರ್ ವರ್ಕ್ ಮಾಡಿದ್ರು ಇಷ್ಟು ದಿನದಲ್ಲಿ ಅದೆಲ್ಲದಕ್ಕೂ ಪ್ರತಿಫಲ ಬರುತ್ತೆ ಅನ್ನೋದು ಈ ಕಾರ್ಡ್ ಮೂಲಕ ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು.
ನೆಕ್ಸ್ಟ್ ಕಾರ್ಡ್ 4 ಆಫ್ ಪೆಂಟಿಕಲ್ಸ್ ಇದೆ. ಹಣ ನಿಮ್ ಬಳಿನೇ ಇದೆ, ಆದ್ರೆ ನಿಮ್ ಮನ್ಸಲ್ಲಿ ಭಯ ಕೂಡ ಇದೆ. ಇಲ್ಲಿ ನೋಡಿ, ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಅವನು ಫೈನಾನ್ಷಿಯಲಿ ಇದ್ರೂ ಕೂಡ ಅವನದನ್ನ ಇನ್ವೆಸ್ಟ್ ಮಾಡ್ಲಿಕ್ಕಾಗ್ಲಿ, ಅದನ್ನ ಖರ್ಚು ಮಾಡ್ಲಿಕ್ಕೆ ಅದನ್ನ ಭಯ ಪಡ್ತಾ ಇದ್ದಾನೆ. ತುಂಬಾ ಸೇವಿಂಗ್ಸ್ ಗಳ ಕಡೆ, ಆ ಕಡೆ ಚೀಟಿ ಹಾಕೊಂಡಿರ್ತೀರಾ, ಈ ಕಡೆ ಗೋಲ್ಡ್ ಏನೋ ಒಂದು ಪರ್ಚೇಸ್ ಮಾಡ್ಬೇಕಂತ ಅದಕ್ಕೊಂದೇನೋ ಒಂದು ಚೀಟಿ ತರ ಹಾಕೊಂಡಿರ್ತೀರಾ, ಈ ಕಡೆ ನಿಮ್ದು ಇನ್ಶೂರೆನ್ಸ್ ಹಾಕೊಂಡಿರ್ತೀರಾ, ಬೇರೆ ಮತ್ತೆ ಕಾರ್ ಇನ್ಶೂರೆನ್ಸ್, ಏನೇನೋ ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಂಡಿರ್ತೀರಾ. ನಿಮ್ಮ ಸ್ವಂತ ಖರ್ಚಿಗೋಸ್ಕರನೇ ಒಂದು ಸ್ವಲ್ಪನೂ ದುಡ್ಡು ಇಲ್ದಂಗ್ ಮಾಡ್ಕೊಂಡು ನೀವು ಖರ್ಚು ಮಾಡ್ತಾ ಇರ್ತೀರಾ. ಬಟ್ ಅದ್ ಯಾವಾಗ್ಲೂ ಒಂದು 20 ವರ್ಷ ಆದ್ಮೇಲೋ 30 ವರ್ಷ ಆದ್ಮೇಲೋ ಅಥವಾ 1 ವರ್ಷ ಆದ್ಮೇಲೋ ಬರುವಂತಹ ಸೇವಿಂಗ್ಸ್ ಅಮೌಂಟ್ ಇರುತ್ತೆ. ಬಟ್ ಇವತ್ತು ಯಾಕೆ ಕುತ್ತಿಗೆ ತನಕ ನೀವು ಕಷ್ಟಪಡ್ಬೇಕು? ಉಸಿರು ಕಟ್ಟೋಷ್ಟು ಕಷ್ಟಗಳನ್ನ ಮಾಡ್ಕೊಳ್ಬೇಡಿ. ನಿಮಗೆ ಅಂತ ಸಪರೇಟ್ ಆಗಿ ಒಂದಷ್ಟು ಅಮೌಂಟ್ ನ ಯಾವತ್ತೂ ಎತ್ತಿಡ್ಕೊಳ್ಳಿ. ಉಳಿದಿದ್ದ ಅಮೌಂಟ್ ನ ನೀವು ಸೇವಿಂಗ್ಸ್ ಮಾಡ್ಬೇಕು. ಎಲ್ಲಾ ಅಮೌಂಟ್ ನ ಸೇವಿಂಗ್ಸ್ ಮಾಡ್ಕೊಂತೀನಿ. ಇಲ್ಲಿ ನೋಡಿ, ಇವನು ಇನ್ವೆಸ್ಟ್ ಮಾಡಕ್ಕೂ ರೆಡಿ ಇಲ್ಲ ಅಥವಾ ಅವನ್ ಸ್ವಂತಕ್ಕೂ ಖರ್ಚು ಮಾಡ್ಕೊಳಕ್ಕೂ ರೆಡಿ ಇಲ್ಲ, ದುಡ್ಡನ್ನ ಗಟ್ಟಿ ಇಟ್ಕೊಂಡು ಕೂತಿದ್ದಾನೆ. ಸೊ ನೀವು ಕೂಡ ನಿಮ್ಮ ಪರಿಸ್ಥಿತಿನ ಹಾಗೆ ಮಾಡ್ಕೊಂಡಿದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನೀವು ಉಳಿತಾಯನ ಮಾಡ್ಬೇಡ ಅಂತಲ್ಲ, ಆದ್ರೆ ಯೋಚನೆ ಮಾಡಿ ನಿಮ್ಗೆ ಎಷ್ಟು ಬೇಕು, ತಿಂಗಳನ್ನ ನಡೆಸೋದಕ್ಕೋಸ್ಕರ ಎಷ್ಟು ಬೇಕಾಗ್ತದೆ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ನೀವು ಯಾವಾಗ್ಲೂ ಒಂದು 6 ತಿಂಗಳದ್ದು, ಒಂದು 5 ತಿಂಗಳದ್ದು ಸರಾಸರಿ ಚೆಕ್ ಮಾಡ್ಕೊಳ್ಳಿ. ಇಷ್ಟು ತಿಂಗಳಲ್ಲಿ ನನಗೆಲ್ಲೋ ಒಂದ್ ಕಡೆ ಹೆಚ್ಚಾಗಿ ಬೇಕಾಗಿತ್ತು, ನನ್ನ ಹತ್ರ ಇರ್ಲಿಲ್ಲ, ಈ ತರದಕ್ಕೋಸ್ಕರ ಈ ಸಮಸ್ಯೆನ ನಾನು ಹ್ಯಾಂಡಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಈ ತರ ನೀವು ಸ್ವಲ್ಪ ಅಮೌಂಟ್ ಅನ್ನ ಎತ್ತಿಡ್ಕೊಂಡು ಉಳಿದದನ್ನ ಇನ್ವೆಸ್ಟ್ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಜಾನ್ವರಿನಲ್ಲಿ ಸ್ವಲ್ಪ ನೀವು ಉಳಿತಾಯದ ಮೇಲೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ, ಬಟ್ ಅದನ್ನ ಅಂದ್ರೆ ಸೇವಿಂಗ್ಸ್ ಮಾಡ್ಬೇಕು ಅಂತ ನೀವು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ನಿಮ್ಮ ಖರ್ಚಿಗೂ ಇಟ್ಕೊಂಡು ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹಣದ ಮೇಲೆ ಹಿಡಿತ ಬೇಡ, ಆಯ್ತಾ? ಹಣದ ಜೊತೆ ಸ್ನೇಹ ಮಾಡ್ಬೇಕು. ನೀವು ಹಣ ನನ್ನ ಹತ್ರ ಇದೆ, ನಾನ್ ತುಂಬಾ ಶ್ರೀಮಂತ ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ ಅನ್ಸ್ಕೊಂತೀನಿ. ಬಟ್ ನೀವು ಮಾಡ್ತಿರೋ ಮ್ಯಾನಿಫೆಸ್ಟೋ ಬರೀ ಬರೆಯೋದಷ್ಟೇ ಅಲ್ಲ, ತಲೆನಲ್ಲೂ ಕೂಡ ಅಗಾಧವಾದ ನಂಬಿಕೆ ಇರ್ಬೇಕಷ್ಟೇ. ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ, ಭಕ್ತಿ, ದೃಢವಾದ ನಂಬಿಕೆ ಇರಬೇಕು. ನಾನು ಖಂಡಿತವಾಗ್ಲೂ ಶ್ರೀಮಂತ ಆಗೇ ಆಗ್ತೀನಿ ಅಂತ. ನೀವು ಜೋಬಲ್ಲಿ 10 ರೂಪಾಯಿ ಇರ್ಲಿ, 100 ರೂಪಾಯಿ ಇರ್ಲಿ, ನೀವು ಸ್ಥಿರಲಕ್ಷ್ಮಿನ ಆವಾಹನೆ ಮಾಡ್ಕೊಂಡ್ರೆ ನಿಮಗೆ 10 ರೂಪಾಯಿ ಇದ್ರೂ ಅದು 1 ಕೋಟಿ ರೂಪಾಯಿಯಷ್ಟು ವ್ಯಾಲ್ಯೂ ಇದೆ ಅನ್ನೋ ತರ ನಿಮಗೆ ಒಳಗಡೆ ನೆಮ್ಮದಿಯ ಸುಖ ಸಂತೋಷನ ಆಕೆ ಕೊಡ್ತಾಳೆ. ನಿಮಗೆ ಸ್ಥಿರಲಕ್ಷ್ಮಿಯ ಮಂತ್ರ ಬೇಕಿದ್ದಲ್ಲಿ ನನ್ನನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ಪ್ರೀತಿ ಮತ್ತೆ ಮ್ಯಾರೇಜ್ ಲೈಫ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಈ ಕಾರ್ಡ್ 2 ಆಫ್ ಸ್ವಾರ್ಡ್ಸ್ ಮೂಲಕ ನಾವು ನೋಡೋಣ. ಪ್ರೀತಿಲಿ ಒಂಥರ ಮೌನ ಜಾಸ್ತಿ ಆಗಿದೆ. ಕೆಲವೊಮ್ಮೆ ಡಿಸಿಷನ್ಸ್ ಗಳನ್ನ ರಾಂಗ್ ಆಗಿ ತಗೊಂಡ್ಬಿಟ್ನಾ ಅಂತ ಕನ್ಫ್ಯೂಷನ್ ಆಗುವಂತ ಸ್ಟೇಜ್ ಕೂಡ ನಿಮಗೆ ಈಗ ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದೆ. ಈ ಕಾರ್ಡ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ಯೋಚನೆ ಮಾಡಿ, ತುಂಬಾ ಸೈಲೆಂಟ್ ಆಗಿ ಕೂಡ ನಿಮ್ಮನ್ನ ನೀವು ಕನ್ಫ್ಯೂಷನ್ ಅಲ್ಲಿ ತುಂಬಿಕೊಳ್ಬೇಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ನಾನ್ ನಿಮ್ಗೆ ಇಲ್ಲಿ ಏನ್ ಗೈಡೆನ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಿಮ್ಮ ಮನಸ್ಸಿನ ಸ್ಪಷ್ಟವಾದ ಮಾತುಗಳನ್ನ ಕೇಳಿ, ಕನ್ಫ್ಯೂಷನ್ ಆಗ್ಬೇಡಿ. ಆ ಕಡೆ ಹೋಗ್ಲಾ ಈ ಕಡೆ ಹೋಗ್ಲಾ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಗೊಂದಲಗಳಿಂದ ನೀವು ಹೊರಗಡೆ ಬರ್ಲೇಬೇಕು. ಅವಾಗ ನಿಮ್ಮ ಬ್ರೈನ್ ಸ್ವಲ್ಪ ಫ್ರೀ ಆಗುತ್ತೆ. ನೀವೇನ್ ಮಾಡ್ಬೇಕು, ಏನ್ ನೋಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಕ್ಕೆ ನೀವು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದ್ರೂ ನಿಮ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ, ಆಯ್ತಾ? ನಿಮಗೆ ಡಿಸಿಷನ್ಸ್ ತಗೊಳಕ್ ಆಗ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ರೂಮ್, ಎಲೆಕ್ಟ್ರಾನಿಕ್ ಐಟಮ್ಸ್ ಗಳು ಇಲ್ದಲೇ ಇರೋ ತರ ಒಂದು ರೂಮ್ ನ ನೀವು ಯಾವತ್ತೂ ರೆಡಿ ಇಟ್ಕೊಂಡಿರ್ಬೇಕು, ಓಕೆನಾ? ಇಲ್ಲ ನಮ್ಮ ಮನೆ ಚಿಕ್ಕದಿದೆ ಅಂತಂದ್ರೆ ಅಟ್ಲೀಸ್ಟ್ ಕಿಚನ್ ನಲ್ಲಾದ್ರೂ ಆಯ್ತು, ಮೊಬೈಲ್ ಫೋನ್ ಯೂಸ್ ಮಾಡೋದಾಗ್ಲಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಯಾವ್ದಾದ್ರು ಒಂದು ರೂಮ್ ನ ನಿಮ್ಮ ಡಿಸ್ಕಷನ್ ಗಳಿಗೆ, ನಿಮ್ಮ ಯೋಚನೆಗಳಿಗೆ ಅಂತಾನೆ ಇಟ್ಕೊಳ್ಳಿ. ಆ ರೂಮ್ ನಲ್ಲಿ ನೀವು ಯಾರ ಹತ್ರನೂ ಮಾತಾಡದೆ ನಿಶಬ್ದವಾಗಿ ಸುಮ್ಮನೆ ಕುತ್ಕೊಳ್ಳಿ. ಒಂದು ಅರ್ಧ ಗಂಟೆ ನಿದ್ದೆ ಮಾಡಬೇಡಿ, ಯೋಚನೆ ಮಾಡ್ತಾ ಕುತ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ. ಏನ್ ಮಾಡ್ಬೇಕು ಅನ್ನೋದಕ್ಕೆ ನಿಮಗೆ ಉತ್ತರ ತಾನಾಗಿ ಸೈಕಾಲಜಿಕಲಿ ನಿಮಗೆ ಅದು ಬಂದೇ ಬರ್ತದೆ. ಕನ್ಫ್ಯೂಷನ್ ಆಗ್ತಾ ಇದ್ದೀರಾ, ಇವ್ರನ್ನ ಪ್ರೀತಿಸ್ಲಾ ಅವ್ರನ್ನ ಪ್ರೀತಿಸ್ಲಾ, ಅಥವಾ ನಾನು ಆಲ್ರೆಡಿ ಪ್ರೀತಿಸ್ತಿರೋ ಹುಡುಗ ನನಗೆ ಇಷ್ಟ ಆಗ್ತಾ ಇಲ್ಲ, ಹುಡುಗಿ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಮನಸ್ಸಲ್ಲಿ ಗೊಂದಲಗಳಿದ್ರೆ ಆ ಕನ್ಫ್ಯೂಷನ್ ಅನ್ನ ನೀವು ಹೊರಗಡೆ ಹಾಕ್ಬೇಕು. ಏನಿದ್ರು ನೇರವಾಗಿ ಮಾತಾಡ್ಕೊಂಡು ಸರಿ ಮಾಡ್ಕೊಳ್ಳಿ ಅಂತ ನಾನು ಹೇಳಿಕ್ ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ಕನ್ಫ್ಯೂಷನ್ಸ್ ಇದ್ರೆ ಇದು ಈಗಾಗ್ಲೇ ಏನ್ ಹೇಳ್ದೆ ನಿಮ್ಗೆ ನಾನು ಸೈಕಾಲಜಿಕಲ್ ಫ್ಯಾಕ್ಟ್, ಒಂದು ಅರ್ಧ ಗಂಟೆ ನಿಮಗ್ ನೀವು ರಿಲ್ಯಾಕ್ಸ್ ಮಾಡಿ, ನಿದ್ದೆ ಮಾಡಬೇಡಿ, ಕುತ್ಕೊಳ್ಳಿ, ಯೋಚನೆ ಮಾಡಿ ಏನ್ ಮಾಡ್ಬೇಕಂತ ಒಂದಲ್ಲ ಒಂದು ಉಪಾಯ ನಿಮಗೆ ಖಂಡಿತ ಸಿಕ್ಕೇ ಸಿಗತ್ತೆ ಅಂತ ಈ ಕಾರ್ಡ್ ಮೂಲಕ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಈಗ ಜಸ್ಟಿಸ್ ಕಾರ್ಡ್ ಬಂದಿದೆ. ಈ ಕಾರ್ಡ್ ಮೂಲಕ ನಿಮಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ದಾಂಪತ್ಯದಲ್ಲಿ ನಿಮ್ಗೆ ಈಗೋ ಬೇಡ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಯ ಮತ್ತೆ ಅಪಜಯಗಳ ಮೇಲೆ ಯಾವುದೇ ಕಾರಣಕ್ಕೂ ನೀವು ತುಂಬಾ ಗಮನ ಕೊಡಬೇಡಿ, ಆಯ್ತಾ? ನ್ಯಾಯ ಮತ್ತೆ
ಗೌರವ ಕೊಡಿ. ನಿಮ್ಮ ಹೆಂಡತಿಗೆ ನೀವು ಗೌರವ ಕೊಡ್ಬೇಕು, ನಿಮ್ಮ ಗಂಡನಿಗೆ ನೀವು ಗೌರವ ಕೊಡ್ಬೇಕಾಗಿ ಬರುತ್ತೆ. ನೀವು ಮಾಡಿದ್ದು ಸರಿನಾ ತಪ್ಪಾ ಅಂತ ಪ್ರತಿದಿನ ನಿಮ್ಮ ಕರ್ಮಗಳ ಮೇಲೆ ಪ್ರಶ್ನೆ ಹಾಕ್ತಾ 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 ಏನಾಗುತ್ತೆ ಅಂತಂದ್ರೆ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಇರುವಂತಹ ಒಳ್ಳೆ ಜೀವನ ಅಥವಾ ಒಳ್ಳೆ ಗಳಿಗೆಗಳನ್ನ ನೀವು ಅನುಭವಿಸಕ್ ಆಗ್ತಾ ಇಲ್ಲ. ನೀವು ಸರಿಯಾಗಿರ್ಬೋದು ಅಥವಾ ತಪ್ಪಾಗಿರ್ಬೋದು, ಆದ್ರೆ ಇನ್ನೊಬ್ರನ್ನ ಅಳತೆ ತೂಕ ಎಲ್ಲ ಹಾಕಕ್ ಹೋಗ್ಬೇಡಿ. ಅವರು ಏನೇ ತಪ್ಪು ಮಾಡಿದ್ರು ನೀವು ಅವರಿಗೆ ಸ್ವಲ್ಪ ಸ್ಮೂತ್ ಆಗಿ ಮಾತಾಡಿ ಅವರಿಗೆ ಕನ್ವಿನ್ಸ್ ಮಾಡೋದನ್ನ ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ. ಈ ಕಾರ್ಡ್ ನಿಮಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾ ಇದೆ. ನೀವು ಸ್ವಲ್ಪ ಈಗೋನಲ್ಲಿ ಇದ್ದೀರಾ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಜೊತೆ ನೀವು ಸ್ವಲ್ಪ ಈಗೋ ಮೇಂಟೈನ್ ಮಾಡ್ತಾ ಇದ್ದೀರಾ, ನ್ಯಾಯಬದ್ಧವಾಗಿ ನಡ್ಕೊಳ್ಳಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ದಾಂಪತ್ಯ ಅನ್ನೋದು ಭಗವಂತನಿಂದ ಪ್ರೇರಣೆ ಆದಂತಹ, ಭಗವಂತನಿಂದ ಅನುಗ್ರಹವಾದಂತಹ ಒಂದು ಜೀವನ ಅಲ್ವಾ. ಆ ಜೀವನನ ನೀವು ಇನ್ನೊಬ್ರೊಟ್ಟಿಗೆ ಕಳಿತಾ ಇರ್ಬೇಕಾದ್ರೆ ನೀವು ಅದಕ್ಕೆ ನೀವು ತುಂಬಾ ಬೆಲೆ ಕೊಡ್ಬೇಕಾಗುತ್ತೆ, ಗೌರವ ಕೊಡ್ಬೇಕಾಗುತ್ತೆ, ನ್ಯಾಯಸಮ್ಮತವಾಗಿ ನಡ್ಕೊಳ್ಬೇಕಾಗಿ ಬರುತ್ತೆ. ಅರ್ಥ ಆಯ್ತಾ? ಈ ಕಾರ್ಡ್ ನಿಮ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದೆ, ನಿಮ್ಮ ಪಾರ್ಟ್ನರ್ಗೆ ನೀವು ಜಸ್ಟಿಸ್ ಕೊಡ್ಬೇಕು, ಅಂದ್ರೆ ನ್ಯಾಯ ಕೊಡ್ಬೇಕು, ಗೌರವ ಕೊಡ್ಬೇಕು. ಅವ್ರು ಮಾಡ್ತಿರುವಂತ ಪ್ರತಿಯೊಂದು ಕೆಲಸನ ಶ್ಲಾಘನೆ ಮಾಡಿ ಅವರಿಗೆ ಸಿಕ್ಕಬೇಕಾದಂತ ಸ್ಥಾನಮಾನಗಳನ್ನ ಕೊಡಬೇಕು ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್. ಈ ಕಾರ್ಡ್ ಮೂಲಕ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಕ್ಕಳು ನಿಮ್ಗಿಂತ, ನಿಮ್ಮ ಮಾತಿಗಿಂತ ನಿಮ್ಮ ಮನ್ಸನ್ನ ಹೆಚ್ಚು ನೋಡ್ತಾ ಇದ್ದಾರೆ. ಆಯ್ತಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನೀವೇನ್ ಮಾತಾಡ್ತಾ ಇದ್ದೀರಾ ಅದನ್ನ ಕೇಳೋದ್ಕಿಂತ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ ಮನ್ಸಲ್ಲಿ ಏನ್ ಗೊಂದಲಗಳು ಓಡ್ತಾ ಇದೆ ಅನ್ನೋದನ್ನ ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ ಅಂತ ಈ ಕಾರ್ಡ್ ಅರ್ಥ ಬರ್ತಾ ಇದೆ ನನ್ಗೆ. ನಿಮ್ಮ ಮನ್ಸು ತುಂಬಾ ಗೊಂದಲದಲ್ಲಿದ್ರೆ ಅಥವಾ ಕನ್ಫ್ಯೂಷನ್ ಅಲ್ಲಿದ್ರೆ ಅದನ್ನ ನಿಮ್ ಮಗು ಕೂಡ ಅಬ್ಸರ್ವ್ ಮಾಡ್ತಾ ಇದೆ. ಆಯ್ತಾ? ನೀವು ಮತ್ತೆ ಮಕ್ಕಳಿಗೆ ಓದು ಓದು ಅಂತ ಹೇಳಿ ಒತ್ತಡನ ಕೊಡ್ಬೇಡಿ. ಆಯ್ತಾ? ಮತ್ತೆ ಮಕ್ಳೇನಾದ್ರೂ ಕಿರ್ಚಾಡ್ತಾ ಇದ್ರೆ ಕಿರ್ಚ್ಬೇಡ ಅಂತ ಹೇಳಿ ಅವ್ರನ್ನ ಸೈಲೆಂಟ್ ಮಾಡಬೇಡಿ. ಹಂಗಂತ ಹೇಳ್ಬಿಟ್ಟು ಅವ್ರನ್ನ ಸುಮ್ನೆ ಕಿರ್ಚಾಡೋದಕ್ ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಯೋಗಗಳಲ್ಲಿ ಕೆಲವೊಂದು ವಿಚಾರಗಳಿದೆ. ಕೆಲವೊಂದು ಯೋಗ ಇನ್ಸ್ಟ್ರಕ್ಟರ್ ನಿಮಗೆ ಗೊತ್ತಿದ್ರೆ ಮನೆ ಹತ್ರ, ನೀವು ಅವ್ರ ಹತ್ರ ಬೇಕಾದ್ರೆ ಮಾತಾಡ್ಬೋದು. ಮಕ್ಕಳು ಕಿರ್ಚಾಡೋದು ಸರಿನಾ ತಪ್ಪಾ ಅಂತ ನೀವೇ ಬೇಕಾದ್ರೆ ಅವ್ರನ್ನ ಕೇಳಿ. ಅವ್ರು ಹೇಳ್ತಾರೆ ಅವ್ರು ಕಿರ್ಚಾಡೋದು ಸರಿ ಅಂತೇಳಿ. ಅವರಿಗೆ ನಾನು ಇತ್ತೀಚೆಗಷ್ಟೇ ನನ್ನ ಒಬ್ರು ಸ್ನೇಹಿತರಿದ್ದಾರೆ, ಅವ್ರ ಹತ್ರ ನಾನು ಹೀಗೆ ಮಾತಾಡುವಾಗ ಅವ್ರು ನನಗೆ ಹೇಳಿದ್ರು, ಅದನ್ನ ಅವರು ಸಿಂಹ ಗರ್ಜನೆ ಅಂತ ಕರೀತಾರಂತೆ. ಯೋಗದಲ್ಲಿ ಸಿಂಹ ಗರ್ಜನೆ ಅಂತ ಕೂಡ ಒಂದು ಪರ್ಟಿಕ್ಯುಲರ್ ಯೋಗ ಅಭ್ಯಾಸ ಇದೆ. ಮಕ್ಕಳಿಗೆ ಕಿರ್ಚೋದನ್ನ ಹೇಳ್ಕೊಡ್ತಾರೆ ಅದರಲ್ಲಿ. ಯಾಕೆ ಅಂತಂದ್ರೆ ಮಕ್ಕಳು ಮಾತಾಡ್ಬೇಡ ಸುಮ್ನೆ ಕೂರು, ಕಿರ್ಚ್ಬೇಡ ಸುಮ್ನೆ ಕೂರು 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 ಅಂತ ಹೇಳಿ 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 ಮೂಲೆ ಗುಂಪಾಗಿರ್ತಾರೆ. ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಭಗವಂತ ಆಲ್ರೆಡಿ ಪ್ರಿಪೇರ್ ಮಾಡಿ ಕಳ್ಸಿರ್ತಾನೆ. ನಾವು ಅವರಿಗೆ ತಿದ್ದುವಂತ ಅಗತ್ಯ ಏನಿಲ್ಲ. ನಾವು ಅವರಿಗೆ ಎಲ್ಲಾದ್ರೂ ಸರಿಯಾಗಿ ಬೇಕಾಗಿರೋ ಕಡೆ ನಾವು ಅವ್ರನ್ನ ಹೇಳ್ಕೊಡ್ಬೋದು ಅಷ್ಟೇನೆ. ನಾನು ಅವ್ರನ್ನ ತಿದ್ದುತ್ತಾ ಇದ್ದೀನಿ ಅನ್ನೋ ಅಹಂಕಾರ ನಮ್ಗೆ ಬೇಡ. ಮಕ್ಕಳು ಆಲ್ರೆಡಿ ಅವ್ರು ಹುಟ್ಟುವಾಗ್ಲೇ ನಮ್ಮ ಗುರುವಾಗಿ ಹುಟ್ಟಿರ್ತಾರೆ. ಅವರಿಗೆ ನಾವು ಎಲ್ಲಾದ್ರೂ ಸಹಾಯ ಮಾಡಬೇಕು ಹೊರತು ಅವ್ರನ್ನ ತಿದ್ದುವಂತ ಅಗತ್ಯ ನಮ್ಗೆ ಇಲ್ಲ. ನೀವು ಮಕ್ಕಳಿಗೆ ಯಾರಾದ್ರೂ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಜೊತೆಗೆ ನೀವು ಕೂತು ಸಂಭಾಷಣೆ ಮಾಡಿ ಅವರು ಕಿರ್ಚೋದು ಸರಿನಾ ಇಲ್ವಾ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡಿ ಅವರ ಮನಸ್ಸಿನ ಮೇಲೆ ಬೀಳ್ತಿರೋ ಒತ್ತಡನ ಸ್ವಲ್ಪ ಕಡಿಮೆ ಮಾಡಿ. ಎಕ್ಸಾಮ್ಸ್ಗಳ ಹತ್ರ ಬರ್ತಾ ಇದೆ ಅಂತ ಹೇಳಿ ತುಂಬಾ ಅವರಿಗೆ ಕಾಟ ಕೊಡಬೇಡಿ ಅಂತ ನಾನು ಈ ಕಾರ್ಡ್ ಮೂಲಕ ನಿಮ್ಗೆ ಕೇಳಿಕೊಳ್ಳಿಕ್ ಇಷ್ಟಪಡ್ತೀನಿ. ನಿಮ್ಮ ಸ್ಪಿರಿಚುವಲ್ ಗೈಡೆನ್ಸ್ ನಾನು ಈ ಕಾರ್ಡ್ ಮೂಲಕ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ತಿಂಗಳು ನಿಮ್ಮ ಆತ್ಮ ಸಂಪ್ರದಾಯದ ಕಡೆ ಹೋಗ್ಬೇಕು ಅಂತ ಹೇಳ್ತಾ ಇದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಅಂದ್ರೆ ಇಲ್ಲಿ ಕೂತಿರೋ ವ್ಯಕ್ತಿ ನೋಡಿ, ಈತ ಬಂದು ಸ್ಪಿರಿಚುವಲ್ ಗುರು ತರ ಕಾಣಿಸ್ತಾ ಇದ್ದಾನೆ ನನ್ ಕಣ್ಗೆ. ಯಾರು ಗುರು ತತ್ವದಲ್ಲಿ ಕುತ್ಕೊಂಡಿರ್ತಾರೋ, ಗುರು ಪಥದಲ್ಲಿ ಇರ್ತಾರೋ ಅವ್ರನ್ನ ನಾವು ಎಷ್ಟು ಗೌರವಿಸ್ಬೇಕೋ ಅಷ್ಟು ಗೌರವಿಸೋಣ. ಪುರಸ್ಕಾರಗಳನ್ನ ಮಾಡ್ತೀರಾ, ದೇವಸ್ಥಾನಗಳಿಗೆ ಹೋಗ್ತೀರಾ, ಸಂಭವ ಜಾಸ್ತಿ ಇದೆ ಅಂತ ಈ ಕಾರ್ಡ್ ನನಗೆ ಇಲ್ಲಿ ಹೇಳ್ತಾ ಇದೆ. ಹಾಗೆ ಇನ್ನೊಬ್ಬರ ಶಾಸ್ತ್ರ ಸಂಪ್ರದಾಯಗಳ ಮೇಲೆ ಗೌರವ ಇಟ್ಕೊಳ್ಳಿ ಅಂತ ಕೂಡ ಈ ಕಾರ್ಡ್ ನಮ್ಗೆ ಇಲ್ಲಿ ಸೂಚನೆ ಕೊಡ್ತಾ ಇದೆ. ಮತ್ತೆ ನಾನು ಟೆಂಪರೆನ್ಸ್ ಕಾರ್ಡ್ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಡಲ್ಲಿ ನಾನು ನಿಮಗೆ ಒಂದು ಫೈನಲ್ ಗೈಡೆನ್ಸ್ ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾರ್ಡನ್ನ ಕೂಡ ನಾನು ನಿಮಗೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಒಟ್ಟು ನನಗೆ ಈ ಎರಡೂ ಕಾರ್ಡ್ಗಳಲ್ಲಿ ನನಗೆ ಬರ್ತಿರುವಂತ ಒಂದು ಗೈಡೆನ್ಸ್ ಏನಂತಂದ್ರೆ, ಜಾನ್ವರಿ 2026 ನಿಮ್ಗೆ ಒಂದು ಪಾಠ ಏನೋ ಹೇಳ್ಕೊಡಕ್ಕೆ ರೆಡಿ ಆಗಿದೆ. ಎಲ್ಲದೂ ನೀವು ಸರಿ ಮಾಡಿಕೊಳ್ಬೇಕು ಅಂತ ನೀವು ಹೋರಾಡೋ ಅಗತ್ಯ ಇಲ್ಲ. ಓಕೆನಾ? ತಾಳ್ಮೆ ಇರ್ಲಿ. ಟೆಂಪರೆನ್ಸ್ ಅಂತಂದ್ರೆ ಪೇಷನ್ಸ್ ಇರುತ್ತೆ ಅಂತ ಈ ಕಾರ್ಡ್ ನಮ್ಗೆ ಪೇಷನ್ಸ್ ನ ಹೇಳ್ಕೊಡುತ್ತೆ. ಈ ಕಾರ್ಡ್ ನಲ್ಲಿ ಕ್ಲಿಯರ್ ಆಗಿ ಬರ್ತಾ ಇದೆ ಮೆಸೇಜ್, ಪೇಷನ್ಸ್ ಇರ್ಲಿ, ಮತ್ತೆ ನೀವೆಲ್ಲದನ್ನ ಸರಿ ಮಾಡ್ತೀನಿ ಅನ್ನುವಂತ ಹೋರಾಟನ ನಿಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ತಾಳ್ಮೆ ಮತ್ತೆ ಸ್ವೀಕಾರ ಇರ್ಲಿ. ಏನೇ ಬಂದ್ರು ಅದನ್ನ ಭಗವಂತನ ಇಚ್ಛೆ, ಅನುಗ್ರಹ ಅಂತ ನೀವು ಸ್ವೀಕಾರ ಮಾಡಿ ಅಂತ ಈ ಕಾರ್ಡ್ ನಮ್ಗೆ ಇಲ್ಲಿ ಮೆಸೇಜ್ ಕೊಡ್ತಾ ಇದೆ. ತಾಳ್ಮೆ, ಸಮತೋಲನ ಎಲ್ಲದೂ ಬೇಕು ಅಂತ ಇಲ್ಲಿ ಹೇಳ್ತಾ ಇದೆ. ನೀವು ನಿಧಾನವಾಗಿ ಸಾಕ್ತಿದ್ದೀರಾ, ಆದ್ರೆ ನಿಮ್ಮ ಸಾಧನೆ ಅಥವಾ ನೀವಿಲ್ಲೇನು
ಒಬ್ರಿಗೆ ಹಣ ಕೊಡೋದಾಗ್ಲಿ, ಏನು ಒಬ್ರಿಗೆ ಸಹಾಯ ಮಾಡೋದಾಗ್ಲಿ, ಅಥವಾ ನಿಮ್ಮನ್ನ ನೀವು ಸಹಾಯ ಮಾಡಿಕೊಂಡು ವಿದ್ಯೆಯನ್ನ ಕಲಿತಿರೋದಾಗ್ಲಿ, ಯಾವ್ದಾದ್ರೂ ಆಯ್ತು, ಎಲ್ಲದೂ ಕೂಡ ನೀವು ಸರಿಯಾದ ದಾರಿನಲ್ಲೇ ಇದ್ದೀರಾ ಅಂತ ಇಲ್ಲಿ ನನಗೆ ಮೆಸೇಜ್ ಬರ್ತಾ ಇದೆ. ನೀವು ಚಿಂತೆ ಮಾಡಬೇಡಿ, ಯಾವುದು ನಾನು ಅನ್ಕೊಂಡಿದ್ದ ಟೈಮ್ನಲ್ಲಿ ನಡೀತಾ ಇಲ್ಲ, ಎಲ್ಲದನ್ನು ಸಮಯ ಮೀರಿ ಹೋಗ್ತಾ ಇದೆ, ಈಗ ಆಲ್ರೆಡಿ 2026 ಬೇರೆ ಬಂದೋಗ್ಬಿಡ್ತು, ನಾನು ಏನು ಸಾಧನೆ ಮಾಡಲಿಲ್ಲ, ನನ್ನ ಕೈಲಿ ಹಣ ಬಂದಿಲ್ಲ, ಈ ತರ ಇಲ್ಲಿ ಯೋಚನೆ ಮಾಡಬೇಡಿ. ಮಾಡುವಂತ ದಾನ ಧರ್ಮಗಳು ಖಂಡಿತ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಹಾಗೆ ಸಮಯಕ್ಕೆ ತಕ್ಕನಾಗಿ ತಾನಾಗೆ ಭಗವಂತ ನಿಮಗೆ ಎಲ್ಲದನ್ನು ಕೊಡ್ತಾನೆ. ಆ ಪೇಷನ್ಸ್ ಅನ್ನೋದನ್ನ ನಿಮ್ಮಲ್ಲಿ ನೀವು ಇಟ್ಕೊಳ್ಳಿ ಅಂತ ಈ 2 ಕಾರ್ಡ್ಗಳು ನಮ್ಗೆ ಹೇಳ್ತಾ ಇದೆ. ಹಾಗೇನೆ ನಿಮ್ಮ ಹೃದಯಕ್ಕೆ ಏನಾದ್ರೂ ಈ ವಿಚಾರಗಳು ತಾಗಿದೆ ಅನ್ನೋದೇ ಆಯ್ತು ಅಂದ್ರೆ ದಯಮಾಡಿ ಅದನ್ನ ಪಾಲನೆ ಮಾಡಿ ಅಂತ ಕೂಡ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ ಇಷ್ಟಪಡ್ತೀನಿ. ಈ ಕಾರ್ಡ್ಗಳು ನಿಮ್ಗೆ ತುಂಬಾನೇ ಚೆನ್ನಾಗಿ ಬಂದಿದೆ. 2026 ಜಾನ್ವರಿನಲ್ಲಿ ನಂಗೆ ನೆಗೆಟಿವ್ ಕಾರ್ಡ್ಗಳಂತ ಆಗ್ಲಿ ಅಥವಾ ತುಂಬಾ ಎಮೋಷನಲ್ ಆಗಿ ನಿಮ್ಗೆ ನೋವು ಆಗುವಂತಹ ಕಾರ್ಡ್ಗಳು ಇಲ್ಲಿ ಯಾವ್ದು ಬಂದಿಲ್ಲ. ಎಲ್ಲಾ ಕಾರ್ಡ್ಗಳನ್ನು ಪಾಸಿಟಿವ್ ಆಗಿ ನನಗೆ ಸ್ವಲ್ಪ ಮೆಸೇಜಸ್ಗಳು ಕಾಣ್ತಾ ಇದೆ. ನಿಮ್ಮಲ್ಲಿ ಕೆಲವೊಂದು ಈಗೋ ವಿಚಾರಗಳಿದೆ, ಅದನ್ನ ನೀವು ಸರಿ ಮಾಡ್ಕೊಂಡಿದ್ದೇ ಆಯ್ತು ಅಂತಂದ್ರೆ 2026 ತುಂಬಾ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ವೀಕ್ಷಕರೇ, ನಿಮಗೆ 2026 ಜಾನ್ವರಿನಲ್ಲಿ ಕನ್ಯಾ ರಾಶಿಯವರಿಗೆ ಲಕ್ಕಿ ನಂಬರ್ ಬಂದು 5 ಮತ್ತೆ 6. ಲಕ್ಕಿ ದಿನಾಂಕಗಳು 6, 15, 24 ಬರುತ್ತೆ. ಕಲರ್ಸ್ ಬಂದು ಹಸಿರು ಮತ್ತೆ ಬಿಳಿ ಇದೆ. ನೀವು ಎಷ್ಟೇ ಕೆಲಸ ಮಾಡಿ ಭಗವಂತನ ಇಚ್ಛೆಯಿಂದ ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆಯಿಂದ ಮಾಡಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಹಾಗೂ ಇಲ್ಲಿ ಬರ್ತಿದ್ದಂತಹ ಗೈಡೆನ್ಸ್ಗಳನ್ನು ನೀವು ರಿಸೀವ್ ಮಾಡಿಕೊಂಡು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ದಯಮಾಡಿ ಎನರ್ಜಿನ ಅಕ್ಸೆಪ್ಟ್ ಮಾಡ್ಕೊತೀನಿ, ಅಂದರೆ ಈ ಎನರ್ಜಿನ ಸ್ವೀಕಾರ ಮಾಡ್ತಿದ್ದೀನಿ ನಾನು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕೆಂತಂದರೆ ಇಲ್ಲಿ ನಮಗೆ ವಿಡಿಯೋ ಮಾಡಲಿಕ್ಕೆ ಒಂದು ಸಣ್ಣದಾದಂಥ ಒಂದು ಸ್ಫೂರ್ತಿ ಬೇಕು. ಆ ಸ್ಫೂರ್ತಿ ನಿಮ್ಮ ಕಮೆಂಟ್ಸ್ ಮತ್ತು ನಿಮ್ಮ ಲೈಕ್ಸ್ ಮತ್ತು ನಿಮ್ಮ ಸಬ್ಸ್ಕ್ರಿಪ್ಷನಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೂಡ ನಾನು ಇಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ನಿಜವಾಗ್ಲೂ ಮನಸಾರಿ ಕೇಳ್ಕೊತೀನಿ. ಹಾಗೆ ನೀವು ಕೂಡ ನಿಮ್ಮೆಲ್ಲರಿಗೂ ಅಂದರೆ ನಿಮ್ಮ ಸಂಸಾರದಲ್ಲಿರೋರಿಗೆ, ನಿಮ್ಮ ಸ್ನೇಹಿತರಿಗೆ, ಮತ್ತು ಈ 2026 ಜಾನ್ವರಿನಲ್ಲಿ ಯಾರ್ಯಾರು ಈ ಜಾನ್ವರಿನ ಕನ್ಯಾ ರಾಶಿಯವರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನೀವು ಕೇಳ್ಕೊಳ್ಳಿ. ಹಾಗೆ ನಾನು ಕೇಳ್ಕೊತೀನಿ. ಭಗವಂತ ನಮ್ಮೆಲ್ಲರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನ ಇಡ್ಲಿ ಅಂತ ನಾನು ಕೇಳ್ಕೊಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.